ಎಲ್ಲರಿಗೂ ಶುಭ ಮುಂಜಾನೆ. ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಹೇಳ್ಬೇಕಂದ್ರೆ ಒಂದು ದಿವಸಕ್ಕೆ ಸೀಮಿತ ಇರುವುದಿಲ್ಲ ಮಹಿಳಾ ದಿನಾಚರಣೆ. ನಮ್ಮ ಭಾರತದಂಥ ದೇಶದಲ್ಲಿ ನಮ್ಮ ಮನುಸ್ಮೃತಿಯಲ್ಲಿ ಉಲ್ಲೇಖವಾಗಿರುವಂತೆ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ದೇವತಃ, ಅಂದ್ರೆ ಎಲ್ಲಿ ಮಹಿಳೆ ಹಾಗೂ ಸ್ತ್ರೀಯನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ರಾಮ ಶಿವನಿಗೆ ಒಂದು ದಿನವಾದರೆ ನಮ್ಮ ದುರ್ಗೆ ದೇವತೆಗೆ 9 ದಿನಗಳನ್ನು ಪೂಜೆ ಮಾಡುತ್ತೇವೆ ಅಲ್ವಾ. ದೇವರ ಹೆಸರನ್ನು ತಗೊಳ್ಬೇಕಾದ್ರೂ ಕೂಡ ನಾವು ಮೊದಲಿಗೆ ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ, ಸೀತಾರಾಮ ಅಂತ ಕರಿತೇವೆ. ಆದ್ರಿಂದ ಹೆಣ್ಣು ಸಂಸಾರ ಹಾಗೂ ಸಮಾಜದ ಬುನಾದಿ. ಆಕೆ ಆಮೇಲೆ ಎಲ್ಲಿ ನಾವು ಹೆಣ್ಣನ್ನು ಗೌರವಿಸುತ್ತಾರೋ ಆ ಸಮಾಜ ಅಥವಾ ಆ ಮನೆಯಲ್ಲಿ ಸುಖ, ಸಂಪತ್ತು, ಶಾಂತಿ, ಸಮೃದ್ಧಿ ಸದಾ ನೆಲೆಸಿರುತ್ತಿರುತ್ತೆ. ಇಂದು ನಾವು ನಮ್ಮ ಪೂರ್ವಜರ ಕಾಲದಿಂದ ಕೂಡ ಹೆಣ್ಣಿನ ಮೇಲೆ ಆಗುತ್ತಿರುವಂತಹ ಶೋಷಣೆ, ಅತ್ಯಾಚಾರ ಅಥವಾ ಇನ್ಇಕ್ವಾಲಿಟೀಸ್ನ ನೋಡ್ತಾನೆ ಬರ್ತಿದ್ದೀವಿ. ಹಾಗಾಗಿ ಇದಕ್ಕೋಸ್ಕರ ನೂರಾರು ಜನ ನಮ್ಮ ಇವರು ಚಿಂತಕರ ಇರ್ಬೋದು, ಹೋರಾಟಗಾರರು ಇರ್ಬೋದು, ಇದಕ್ಕೆ ತುಂಬಾ ರೀತಿಯಲ್ಲಿ ಸತಿ ಸಿಸ್ಟಮ್ ಇರ್ಬೋದು, ಈ ತರ ಮೈತ್ರೇಯಿ, ಗಾರ್ಗೇಯಿ, ಅಕ್ಕ ಮಹಾದೇವಿ, ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ ಆಗ್ಲಿ, ನಮ್ಮ ಫಸ್ಟ್ ಫಿಮೇಲ್ ಡಾಕ್ಟರ್ ಆನಂದಿ ಬೇನ್ ಆಗ್ಲಿ, ಸುಧಾಮೂರ್ತಿ ಅವರಾಗ್ಲಿ, ಇವರು ಎಲ್ಲ ಒಂದ್ ರೀತಿ ಫೈಟ್ ಮಾಡ್ಕೊಂಡು ಸಾಧನೆ ಮಾಡಿದಂತಹ ಮಹಿಳೆಯರು. ಆದ್ರೆ ಈಗಿನ ಜಗತ್ತು ಬದಲಾಗಿದೆ. ಈಗಿನ ಲಾಸ್ ಅಂಡ್ ರೂಲ್ಸ್ ಆರ್ ಫೇವರಿಂಗ್ ವುಮೆನ್. ಆದ್ರೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಚಾಲೆಂಜಸ್ ಕಾಡ್ತಾನೆ ಇದೆ. ಸೊ ವಾಟ್ ಆರ್ ದೀಸ್ ಚಾಲೆಂಜಸ್? ಮೊದಲನೇದಾಗಿ, ಒಂದು ವುಮೆನ್ ಬೈ ನೇಚರ್ ವಿ ಆರ್ ವೆರಿ ಸ್ಟ್ರಾಂಗ್. ನಮಗೆ XX ಕ್ರೋಮೋಸೋಮ್ ಇರುತ್ತೆ, ಮೇಲ್ಗೆ XY ಕ್ರೋಮೋಸೋಮ್. ಇದು ಡಿಸೈಡ್ ಆಗೋದು ಮೇಲ್ ಜೀನ್ಸ್ ಇಂದ. ಬೇಬಿ ಜೆಂಡರ್ ಕೂಡ ಮೇಲಿಂದ ಡಿಸೈಡ್ ಆಗುತ್ತೆ. ಅವ್ರು X ಕ್ರೋಮೋಸೋಮ್ ಕೊಟ್ರೆ ಬೇಬಿ ಫಿಮೇಲ್ ಆಗುತ್ತೆ, Y ಕ್ರೋಮೋಸೋಮ್ ಬಂತು ಅಂದ್ರೆ ಮೇಲ್ ಆಗುತ್ತೆ. ಆದ್ರೆ ನಮ್ಮ ಎನರ್ಜಿ ಮಾತ್ರ ಮೈಟೋಕಾಂಡ್ರಿಯಾ ಅನ್ನೋದೇನಿರುತ್ತೆ ಅದು ಎಗ್ ಅಲ್ಲಿ ಅಂದ್ರೆ ಮದರ್ ಇಂದಾನೇ ಬರೋದು. ಸೊ ಬೈ ನೇಚರ್, ಬೈ ಜೆನೆಟಿಕ್ಸ್, ಆಮೇಲೆ ಫಿಸಿಕಲಿ, ನ್ಯಾಚುರಲಿ ನಾವು ಮಹಿಳೆಯರು ತುಂಬಾ ಸ್ಟ್ರಾಂಗ್ ಇದ್ದೀವಿ. ಆದ್ರೂ ಕೂಡ ಒಂದು ಬಾವಿಯಲ್ಲಿರೋ ಕಪ್ಪೆ ತರ ಅಥವಾ ಒಂದು ಕಬ್ಬಿಣ ಇದಕ್ಕೆ ಚೇನಿಗೆ ಕಟ್ ಹಾಕಿರೋ ಒಂದು ಆನೆ ತರ ನಾವು ನಮ್ಮಲ್ಲಿರೋ ಕೆಪಬಿಲಿಟೀಸ್ ಇದ್ರೂ ಕೂಡ ಹಿಂದುಳಿದ್ ಬಿಡ್ತೇವೆ. ಸೊ ಈ ಚಾಲೆಂಜಸ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು, ಈ ಗ್ಲಾಸ್ ಸೀಲಿಂಗ್ಸ್ನ ಯಾವ ತರ ಬ್ರೇಕ್ ಮಾಡಬೇಕು? ಎಷ್ಟೋ ಜನ ಆಲ್ರೆಡಿ ಮಹಿಳಾ ಸಾಧಕರು ಈ ಗ್ಲಾಸ್ ಸೀಲಿಂಗ್ಸ್ನ ಎಲ್ಲ ಭೇದ ಭಾವ ಎಲ್ಲ ತೆಗೆದು ಹಾಕಿ ಎಷ್ಟೊಂದು ಸಾಧನೆಗಳನ್ನ ಮಾಡಿದ್ದಾರೆ. ಎಕ್ಸಾಂಪಲ್ ಫೈಟರ್ ಪೈಲಟ್ಸ್ ಆಗಿದ್ದಾರೆ, ಅವನಿ ಭಾವನಾ ಅವರೆಲ್ಲ. ಸುನೀತಾ ವಿಲಿಯಮ್ಸ್ ಇದ್ದಾರೆ, ಆಸ್ಟ್ರೋನಾಟ್ ಆಗಿ ಸ್ಪೇಸ್ಗೆಲ್ಲ ಹೋಗಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಅಚೀವರ್ಸ್ ತರ ಆಗ್ಬೇಕಲ್ವಾ? ಸೊ ನಾವು ಯಾರಿಗೆ ಒಂದು ಫೆಸ್ಟಿವಲಿಗೆ ವಿಶ್ ಮಾಡಬೇಕು ಅಂದ್ರೆ ಏನಂತ ಹೇಳ್ತೀವಿ? ವಿಶಿಂಗ್ ಯು ವೆರಿ ಹ್ಯಾಪಿ ಯುಗಾದಿ ಆರ್ ಹ್ಯಾಪಿ ನ್ಯೂ ಇಯರ್. ದೇವರು ನಿಮಗೆ ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಸೊ ಹೆಲ್ತ್ ವಿಷಯಕ್ಕೆ ಬಂದ್ರೆ, ವಿಚ್ ಇಸ್ ಮೈ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್, ನಮ್ಮ ಒಂದು ಹೆಣ್ಣು ಮಗು ಒಂದು ಜನನಿಂದ ಅವಳ ಮರಣ ಆಗುವ ತನಕ ಒಂದು ಲೈಫ್ ಸೈಕಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಬಾಲ್ಯಾವಸ್ಥೆ, ಮತ್ತೆ ನೆಕ್ಸ್ಟ್ ಟೀನೇಜ್ ಅಥವಾ ಮೆನಾರ್ಕಿ, ಅವರ ಋತುಸ್ರಾವ ಪ್ರಾರಂಭ ಆಗೋದ್ರಿಂದ ಹಿಡ್ಕೊಂಡು ಆಮೇಲೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಆಮೇಲೆ ಮತ್ತೆ ಪೆರಿಮೊನಿಪಾಸ್ ಮತ್ತೆ ಮೆನಿಪಾಸ್, ಎಲ್ಲ ಸ್ಟೇಜಸ್ ಅಲ್ಲೂ ಅವ್ರಿಗೆ ಅವ್ರದೇ ಆದಂತ ಚಾಲೆಂಜಸ್ ಇರುತ್ತೆ. ಸೊ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಚಿಕ್ಕ ಮಕ್ಕಳ ಮೇಲೂ ಲೈಂಗಿಕ ದೌರ್ಜನ್ಯ ಆಗೋದು ತುಂಬಾ ಕೇಳಿ ಬರ್ತಿದೆ ಪ್ರಕರಣಗಳು. ಸೊ ಈ ಟೈಮಲ್ಲಿ ನೀವು ಟೀಚರ್ಸ್ ಆಗಿ ಅಥವಾ ನಿಮ್ಮ ಮನೆಯಲ್ಲಿ ಇರೋ ಸಣ್ಣ ಮಕ್ಕಳಿಗೆ ಒಂದು ಗುಡ್ ಟಚ್ ಅಥವಾ ಬ್ಯಾಡ್ ಟಚ್ನ ಅವೇರ್ನೆಸ್ ಕೊಡ್ತಾ ಹೋದ್ರೆ ನಾವು ಇದನ್ನ ಎಷ್ಟೊಂದು ಅವಾಯ್ಡ್ ಮಾಡ್ಬೋದು. ಆಮೇಲೆ ನ್ಯೂಟ್ರಿಷನಲ್ ಡಿಸ್ಕ್ರಿಪೆನ್ಸೀಸ್ ಮಾಡ್ತಿರ್ತಾರೆ ಮನೆಯಲ್ಲಿ, ಅಂದ್ರೆ ಗಂಡು ಮಗುವಿಗೆ ಜಾಸ್ತಿ ಊಟ ಕೊಡೋದು, ಹೆಣ್ಣು ಮಗುನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು. ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಮತ್ತೆ ಚಿಕ್ಕ ಚಿಕ್ಕ ಹೆಲ್ತ್ ಸಮಸ್ಯೆಗಳೇ ಇರುತ್ತೆ, ಕಿವಿ ಸೋರ್ತಾ ಇರುತ್ತೆ, ಕಿವಿಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಇನ್ನ ಇನ್ಫೆಕ್ಷನ್ಸ್ ಜಾಸ್ತಿ ಮಾಡ್ತಾ ಇರ್ತಾರೆ, ಕಿವಿಡುದನ ಇರುತ್ತೆ. ಸೊ ಈ ಸಮಸ್ಯೆಗಳನ್ನ ನೀವು ಮಕ್ಕಳು ತೊದಲ್ತಾ ಇರ್ತವೆ. ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನೀವು ನಮಗೆ ಡಾಕ್ಟರ್ಸ್ಗೆ ರೆಫರ್ ಮಾಡಿದ್ರಿ ಅಂದ್ರೆ ದೊಡ್ಡದಾಗಿ ಅವರಿಗೆ ಪರ್ಮನೆಂಟ್ ಆಗಿ ಹಿಯರಿಂಗ್ ಲಾಸ್ ಆಗೋದನ್ನ ಅಥವಾ ಇನ್ನೊಂದು ಏನೋ ದೊಡ್ಡ ಸಮಸ್ಯೆನ ನೀವು ಈಸಿಲಿ
ಪರಿಹರಿಸ್ಬೋದು. ಮತ್ತು ಒಂದು ಮೆನಾರ್ಕಿ ಅಂದರೆ ಋತುಸ್ರಾವ ಪ್ರಾರಂಭವಾದಾಗ ಆ ಹೆಣ್ಣು ಮಕ್ಕಳಿಗೆ ಒಂದು ಮೆನ್ಸ್ಟ್ರುವಲ್ ಹೈಜೀನು, ಪರ್ಸ್ನಲ್ ಹೈಜೀನು, ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡುವಂಥ ಅವೇರ್ನೆಸ್ಸು, ಮತ್ತು ಅದನ್ನು ಒಂದು 3 ತಾಸಿಗೆ ಅದನ್ನು ಚೇಂಜ್ ಮಾಡುವಂಥ ಅವೇರ್ನೆಸ್ನ ಮೂಡಿಸ್ಬೇಕಾದಂಥ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಇನ್ನು ನಿಮ್ಮ ಏಜ್ ಗ್ರೂಪ್ ಅಂದರೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪಿಗಲ್ಲಿ ಬಂದಾಗ ನಾವು ನೋಡ್ತಾ ಇರುವಂಥ ಕಾಮನ್ ಸಮಸ್ಯೆ ಅಂದರೆ ಅನೀಮಿಯಾ. ಅನೀಮಿಯಾ ಅಂದರೆ ನಿಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತಲ್ಲ, ಅದಕ್ಕೆ ನಾವು ಅನಿಮಿಯಾ ಅಂತ ಹೇಳ್ತೀವಿ. ಇದು ಯಾವ ಕಾರಣದಿಂದ ಆಗುತ್ತೆ? ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ನೀವು ತುಂಬ ಡಯಟಿಂಗು ಅದು ಇದು ಮಾಡಿ ಸಮತೋಲನ ಆಹಾರವನ್ನು ತಗೊಳ್ಳಿದಾಗ ಆಗುತ್ತೆ. ಮತ್ತು ನಿಮ್ಮ ಸೈಕಲ್ಸಲ್ಲಿ ಪ್ರಾಬ್ಲಮ್ ಇದ್ದಾಗ ಅಂದರೆ ಅತಿಯಾದ ರಕ್ತಸ್ರಾವ ಆಗುವುದು, ಅಥವಾ ಅರ್ಲಿ ಮ್ಯಾರೇಜಸ್ಸು, ಅನ್ಪ್ಲಾನ್ ಪ್ರೆಗ್ನೆನ್ಸಿಯಿಂದ ಕೂಡ ಅನಿಮಿಯಾ ಆಗುತ್ತೆ. ಮತ್ತು ಈ ನಿಮ್ಮ ಪೀರಿಯಡ್ಸ್ ಸೈಕಲ್ಸ್ ಬಂದಾಗ ಡಿಸ್ಮೆನ್ಯೂರಿಯಾ ಅಂದರೆ ಹೊಟ್ಟೆ ನೋವು ಆಗೋದು ತುಂಬ ಸಾಮಾನ್ಯ. ಅದು 1-2 ದಿವಸ ಇದ್ದು ಅದನ್ನು ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ 1-2 ಪೇನ್ ಕಿಲ್ಲರ್ಸ್ ತೊಗೋಬಹುದು, ಅಥವಾ ಸಾಲ್ಟ್ ರೆಸ್ಟ್ರಿಕ್ಟೆಡ್ ಡಯಟು ಮತ್ತು ಸ್ವಲ್ಪ ಹಾಟ್ ಫರ್ಮೆಂಟೇಷನಿಂದ ಈ ಸಮಸ್ಯೆನ ನೀವು ಈಸಿಲಿ ಬಗೆಹರಿಸ್ಕೋಬೋದು. ಆದರೆ ಈ ಹೊಟ್ಟೆ ನೋವು ತುಂಬ ಜಾಸ್ತಿ ಆಯಿತು, ಒಂದು 5 ದಿವಸ 6 ದಿವಸ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ನೀವು ಸ್ಕ್ಯಾನ್ ಮಾಡಿಸ್ಕೋಬೇಕಾಗತ್ತೆ. ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಂಡೀಷನ್ ಇರುತ್ತೆ, ಅದಕ್ಕೋಸ್ಕರನೂ ಆಗ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ತುಂಬ ಪ್ರೊಲಾಂಗ್ಡ್ ಆಗಿತ್ತು ಅಂದರೆ ಇದಕ್ಕೆ ನೀವು ಸೂಕ್ತ ವೈದ್ಯರನ್ನು ಭೇಟಿ ಆಗಲೇಬೇಕು. ನೆಕ್ಸ್ಟ್ ನೀವು ಈ ಅನಿಮಿಯಾ ಪ್ರಾಬ್ಲಮ್ನ ಪರಿಹರಿಸ್ಕೊಳ್ಳೋಕ್ಕೆ ನ್ಯೂಟ್ರಿಷನಲಿ ಐರನ್ ರಿಚ್ ಫುಡ್ಸ್ನ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊಪ್ಪು, ತರಕಾರಿಗಳು, ಬೆಲ್ಲ, ಶೇಂಗಾ ಮತ್ತು ಡ್ರೈ ಫ್ರೂಟ್ಸು, ಅಂಜೀರು, ಬಾದಾಮಿ, ಕಾಳುಗಳು ಈ ಥರ ಸೇವನೆ ಮಾಡೋದ್ರಿಂದ ಅನಿಮಿಯಾನ ತಡೆಗಟ್ಕೋಬೋದು. ಇನ್ನೊಂದು ಮೇಜರ್ ಆಗಿ ನಾವು ನೋಡ್ತಾ ಇರೋ ಪ್ರಾಬ್ಲಮ್ ಅಂದರೆ PCOS ಮತ್ತು ಇನ್ಫರ್ಟಿಲಿಟಿ ಇಶ್ಯೂಸ್. PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಇದು ಏನಾಗುತ್ತೆ, ಪೀರಿಯಡ್ಸು ಒಂದು 2-3 ತಿಂಗಳುಗಳು ಬರದೇ ಹೋದರೆ, ಅಥವಾ ಒಬೇಸಿಟಿ ಜಾಸ್ತಿ ಆಗ್ತಾ ಹೋದರೆ, ಮುಖದಲ್ಲಿ ಕೂದಲು, ಹೇರ್ ಗ್ರೋತ್ ಜಾಸ್ತಿ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗೋದು, ನೆಕ್ ಪಿಗ್ಮೆಂಟೇಷನು, ಪಿಂಪಲ್ಸ್ ಜಾಸ್ತಿ ಆಗೋದ್ರಿಂದ ಇನ್ಫರ್ಟಿಲಿಟಿ ಇಶ್ಯೂಸ್ ಅಂದರೆ ಅವ್ರಿಗೆ ಮಕ್ಕಳು ಆಗದೇ ಇರೋ ಸಮಸ್ಯೆನೂ ತುಂಬ ಕಾಡ್ತಾ ಹೋಗುತ್ತೆ ಮುಂದೆ ಮದುವೆ ಆದಮೇಲೆ. ಸೊ ಈ ಸಮಸ್ಯೆಗೆ ನೀವು ಮದುವೆಗಿಂತ ಮುಂಚೆನೇ ಪರಿಹಾರ ಕಂಡ್ಕೋಬಹುದು. ನೀವು ಗೈನಕಾಲಜಿಸ್ಟ್ನ ಮೀಟ್ ಆದರೆ ಅವರು ಗುಳಿಗೆಗಳ ಜೊತೆಗೆ ನಿಮಗೆ ಒಂದು ಮೇಜರ್ ಆಗಿ ಹೇಳೋ ಸೊಲ್ಯೂಷನ್ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಅಂದರೆ ಮೇನ್ ಅಂದರೆ ಎಕ್ಸಸೈಸ್ ಮತ್ತು ವೇಟ್ ಲಾಸು, ಪ್ರಾಪರ್ ಸ್ಲೀಪು, ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಪ್ರೋಟೀನ್ ರಿಚ್ ಡಯಟ್ ತೊಗೊಳೋದು, ಪ್ರಾಪರ್ ಹೆಲ್ತ್ ಚೆಕಪ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಇದನ್ನು PCOS ತಡೆಗಟ್ಟಲು. ನೆಕ್ಸ್ಟ್ ಈಸ್ ಪ್ರೆಗ್ನೆನ್ಸಿ. ಸೊ ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ, ಮದುವೆ ಆಗಿ ಪ್ರೆಗ್ನೆನ್ಸಿ ನಿಮಗೆ ಇನ್ನೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅನ್ನೋ 3 ತಿಂಗಳ ಮುಂಚೆನೇ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಿಮ್ಮ ಜನಿಸುವ ಮಕ್ಕಳಲ್ಲಿ ಆಗುವಂಥ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ನ ನೀವು ಎಷ್ಟೊಂದು ಪ್ರಿವೆಂಟ್ ಮಾಡ್ಬೋದು. ಅದಲ್ಲದೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಫೋಲಿಕ್ ಆ್ಯಸಿಡ್ ತುಂಬ ಈಸಿಲಿ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿ ಹೋಗಿ ತೊಗೋಬೋದು. ಇದ್ರ ಜೊತೆ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಏನಿರುತ್ತೆ, ಇದಕ್ಕೆ ನೀವು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಮಾಡ್ಕೊಳೋದ್ರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ಇನ್ನೊಂದು ಕಾಮನ್ ಆಗಿ ನಾವು ಹೆಣ್ಮಕ್ಳಲ್ಲಿ ನೋಡ್ತಾ ಇರೋದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇದನ್ನು ಅರ್ಲಿ ಡಿಟೆಕ್ಷನ್ ನೀವು ಹೇಗೆ ಮಾಡ್ಕೋಬೋದು? ಜಸ್ಟ್ ಬೈ ಸೆಲ್ಫ್ ಎಕ್ಸಾಮಿನೇಷನ್. ನೀವು ಸ್ನಾನ ಮಾಡ್ತಿರ್ಬೇಕಾದ್ರೆ ಜಸ್ಟ್ ನಿಮ್ಮ ಬ್ರೆಸ್ಟ್ನ ಒಂದು 4 ಕ್ವಾಡ್ರೆಂಟ್ಸಲ್ಲಿ ಟಚ್ ಮಾಡಿ ನೋಡಿದಾಗ ಏನಾದರೂ ಗಂಟು ಅನಿಸಿದರೆ, ಅಥವಾ ನಿಮ್ಮ ನಿಪ್ಪಲಲ್ಲಿ ಏನಾದರೂ ಒಂದು ದ್ರವ ಥರ ಸೋರಿಕೆ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟ್ರನ್ನ ನೋಡಬೇಕು. ಒಂದು ಸಿಂಪಲ್ ಮ್ಯಾಮೋಗ್ರಫಿ ಸ್ಕ್ಯಾನ್ ಅಂತ ಹೇಳಿ ಮಾಡಿಸ್ತೀವಿ, ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಸಮಸ್ಯೆ ಇದ್ದರೆ ಈಸಿಲಿ ಕಂಡುಹಿಡಿಬೋದು. ಅರ್ಲಿ ಡಿಟೆಕ್ಷನ್ ಆಯಿತು ಅಂದರೆ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ, ಮತ್ತು ಇದರ ಪ್ರೋಗ್ನೋಸಿಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಸರ್ವೈಕಲ್ ಕ್ಯಾನ್ಸರು ಒಂದು ತುಂಬ ಕಾಡ್ತಾ ಇರೋ ಸಮಸ್ಯೆ. ಸೊ ಇದನ್ನು ನಾವು ಪ್ರಿವೆನ್ಷನ್ ಮಾಡಲಿಕ್ಕೆ ಒಂದು HPV ವ್ಯಾಕ್ಸಿನ್ ಅಂತ ಅವೈಲೇಬಲ್ ಇದೆ. ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ ಅವೈಲೇಬಲ್ ಇದೆ. ಗೌರ್ಮೆಂಟು ಕೂಡ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ. ಸೊ ಇದನ್ನು ನೀವು ನಿಮ್ಮ ಸಾಂಸಾರಿಕ ಜೀವನ ಶುರುವಾಗೋಕ್ಕಿಂತ ಮುಂಚೆನೇ ನೀವು ಇದನ್ನು ತೊಗೊಂಡ್ರಿ ಅಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ನ ಅಂದರೆ ಇದರ ಎಫಿಕಸಿ ತುಂಬ ಚೆನ್ನಾಗಿ ಸರ್ವೈಕಲ್ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡಬಹುದು. ಇದಲ್ಲದೆ ನಾನು ಹೆಚ್ಚಾಗಿ ನೋಡ್ತಾ ಇರೋ ಸಮಸ್ಯೆ ಅಂದರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಮದುವೆ ಆದಮೇಲೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸು, ಮಕ್ಕಳಾದಮೇಲೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ಗೂ, ವರ್ಕ್ ಲೈಫ್ ಬ್ಯಾಲೆನ್ಸ್ ಸ್ಟ್ರೆಸ್ನು ಕೂಡ ನಾವು ತುಂಬ ನೋಡ್ತಾ ಇದ್ದೀವಿ. ಸೊ ಎಸ್ಪೆಷಲಿ ಈ ಏಜಲ್ಲಿ ಲವ್ ಅಥವಾ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್ ಆಗುವಂಥದ್ದು ವೆರಿ ಕಾಮನ್. ಸೊ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಲವ್ ಮ್ಯಾರೇಜ್, ಬಟ್ ಆ ರಿಲೇಷನ್ಶಿಪ್ಪಿಂದ ನಿಮಗೆ ಏನಾದರೂ ಗ್ರೋತ್ ಆಗ್ತಾ ಇದೆಯಾ, ನೀವಿಬ್ಬರಿಗೂ
ಇದನ್ನು ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇದೆಯಾ, ನೀವು ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಈ ರಿಲೇಷನ್ಶಿಪ್ಪಿಂದ ನಿಮಗೆ ಸಪೋರ್ಟ್ ಆಗ್ತಾ ಇದೆಯಾ ಅಥವಾ ನಿಮ್ಮನ್ನು ಇದು ಟಾಕ್ಸಿಕ್ ಆಗಿ ಮಾಡಿಸ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಮುಂದುವರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಏಜಲ್ಲಿ, ಈ ಕಾಂಪಿಟೇಟಿವ್ ಯುಗದಲ್ಲಿ ಈ ಟೈಮ್ ಅನ್ನೋದು ಇಸ್ ವೆರಿ ಪ್ರೆಷಸ್. ಟೈಮ್ ಈಸ್ ಮನಿ. ಓಕೆ, ಸೊ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ನೀವು ಫಸ್ಟ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಥ ಗೋಲ್ಡನ್ ಪೀರಿಯಡ್ನಲ್ಲಿ ನೀವು ಈ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಬಿದ್ದು ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಸೊ ಪ್ರಿನ್ಸ್ ಚಾರ್ಮಿಂಗ್ ವಿಲ್ ಕಮ್ ಅಟ್ ದ ರೈಟ್ ಟೈಮ್. ಸೊ ನೀವು ಕ್ವೀನ್ ಆಫ್ ಯುವರ್ ಲೈಫ್ ಆಗೋದನ್ನು ನೋಡ್ಕೊಳ್ಳಿ. ಸ್ಪೀಕ್ ಟು ಯುವರ್ ಫ್ರೆಂಡ್ಸ್. ಈ ಥರ ಏನಾದರೂ ನಿಮಗೆ ಇತ್ತು ಅಂದರೆ, ಡಿಪ್ರೆಷನ್ ಥರ ಸಮಸ್ಯೆಗಳು ಕಾಡ್ತಾ ಇತ್ತು ಅಂದರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಟೀಚರ್ಸು, ನಿಮ್ಮ ಆಪ್ತರು ಅಥವಾ ಎನಿ ಡಾಕ್ಟರ್ಸ್ ಯು ಕ್ಯಾನ್ ಮೀಟ್. ಸೊ ಆ್ಯಂಡ್ ಟೇಕ್ ಪ್ರಾಪರ್ ಅಡ್ವೈಸ್ ಆ್ಯಂಡ್ ಪ್ರಾಪರ್ ಕೌನ್ಸಿಲಿಂಗ್. ಸೊ ನೆಕ್ಸ್ಟ್, ನೀವು ಮದುವೆ ಆದಮೇಲೂ ಕೂಡ ತುಂಬ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸು ಮೋಸ್ಟ್ ಕಾಮನ್ ಬೈ ಡಿಫಾಲ್ಟ್ ಬರುತ್ತೆ. ವೆದರ್ ಯು ಆರ್ ಅ ಡಾಕ್ಟರ್, ಇಂಜಿನಿಯರ್, ಟೀಚರ್ ಆರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಇದಂತೂ ವೆರಿ ಮೋಸ್ಟ್ ಕಾಮನ್. ಇದು ತುಂಬ ರೀಲ್ಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ. ಐ ನೀಡ್ ನಾಟ್ ಟೆಲ್ ಎನಿ ಮೋರ್. ಆದರೆ ಕುವೆಂಪುರವರು ಒಂದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಒಂದು ಒಳ್ಳೆ ಕವನ ಹೇಳ್ತಾರೆ. ಏನಂದರೆ, ನಾ ನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವಂತನಿಗೆ ಮುಡಿಪಾಗುವ ಅಂತ ಹೇಳಿ ಒಂದು ಗಂಡ ಹೆಂಡತಿ ರಿಲೇಷನ್ಶಿಪ್ ಬಂದರೆ ಆ ಥರ ಇರಬೇಕಂದ್ರೆ ವಿ ಹ್ಯಾವ್ ಟು ಕಾಂಪ್ಲಿಮೆಂಟ್ ಆ್ಯಂಡ್ ಸಪ್ಲಿಮೆಂಟ್ ಈಚ್ ಅದರ್ ಇನ್ ಆಲ್ ರೆಸ್ಪೆಕ್ಟ್ಸ್ ಆಫ್ ಲೈಫ್. ಓಕೆ, ಮಹಿಳೆ ಅಂತೂ ಈಗ ಅಬಲೆ ಅಲ್ಲ, ನಾವು ಸಬಲೆ. ನಾವು ಹೊರಗಡೆನೂ ಕೆಲಸ ಮಾಡ್ತೀವಿ, ಮನೆಯಲ್ಲೂ ಕೆಲಸ ಮಾಡ್ತೀವಿ. ಅ ವರ್ಕಿಂಗ್ ಮ್ಯಾನ್ ಕಮ್ಸ್ ಹೋಮ್ ಫಾರ್ ಕುಕ್ಡ್ ಫುಡ್, ಆದರೆ ಅ ವರ್ಕಿಂಗ್ ವುಮನ್ ಕಮ್ಸ್ ಹೋಮ್ ಟು ಕುಕ್ ಫುಡ್. ಸೊ ಆದರೆ ಈಗ ಆ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ. ಓಕೆ, ಗಂಡಂದ್ರು ಕೂಡ ಮನೆ ಕೆಲಸದಲ್ಲಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಹೆಂಡತಿ ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ರೀಸೆಂಟ್ಲಿ ಜಡ್ಜ್ಮೆಂಟ್ ಕೊಟ್ಟಾಗಿದೆ. ನೀವು ಹೌಸ್ ಹೆಲ್ಪ್ ಇಟ್ಕೋಬೋದು. ಒಂದು ನಿಮ್ಮ ಪ್ರೊಫೆಷ್ನಲಿ ನೀವು ಪ್ರೋಗ್ರೆಸ್ ಆಗ್ತಿದ್ದೀರಿ ಅಂದರೆ ಮನೆ ಕೆಲಸಕ್ಕೆ ಇನ್ನೊಬ್ಬರನ್ನ ಯಾರನ್ನಾರ ಹೆಲ್ಪ್ ಕೇಳೋದ್ರಲ್ಲೂ ಏನೂ ತಪ್ಪಿಲ್ಲ. ಆದರೂ ಒಂದೊಂದು ಸಲ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ. ಯಾಕಂದರೆ ಒಂದೊಂದು ಕಂಟ್ರಿನಲ್ಲಿ ಹೌಸ್ ಹೆಲ್ಪ್ ಎಲ್ಲೂ ಸಿಗೋದೇ ಇಲ್ಲ. ಅವಾಗ ನಾವೇ ನಮ್ದು ಎಲ್ಲ ಕೆಲಸನೂ ಮಾಡ್ಕೋಬೇಕಾಗತ್ತೆ. ಆವಾಗ ನಾನೇ ಮಾಡಬೇಕಲ್ಲ ಅಂತ ಕೊರಗಬೇಡ. ಈ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅನ್ನೋ ಹೆಮ್ಮೆ ಮತ್ತು ಗೌರವನ ಬೆಳೆಸ್ಕೊಳ್ಳಿ. ಕೆಲಸ ಮಾಡೋದಂತೂ ಇದ್ದೇ ಇರುತ್ತೆ. ವೈ ಡೋಂಟ್ ಯು ಸೆಲೆಬ್ರೇಟ್ ಇಟ್? ಓಕೆ, ಸೊ ಕಾಂಪೀಟ್ ವಿತ್ ಯುವರ್ ಸೆಲ್ಫ್ ಎವ್ರಿ ಡೇ. ನಿನ್ನೆಕಿನ್ನ ನಾನು ಇವತ್ತೆಷ್ಟು ಇಂಪ್ರೂವ್ ಆಗಿದ್ದೀನಿ. ಸೊ ಅಫ್ಕೋರ್ಸ್ ಡೇ ಒನ್ ಚಪಾತಿ ಮಾಡೋದು ಕಷ್ಟ ಆಗುತ್ತೆ, ಬಟ್ ನೀವು ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ನೀವು ಎಕ್ಸ್ಪರ್ಟ್ಸ್ ಆಗಿಬಿಡ್ತೀರಾ. 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀರಾ. ಸೊ ಎಷ್ಟು ಮಾಡ್ತೀರೋ ನೀವು ಅಷ್ಟು ಪಕ್ವವಾಗ್ತೀರಿ, ಎಷ್ಟು ಕೊಡ್ತೀರೋ ನೀವು ಅಷ್ಟು ಪಡ್ಕೋತೀರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಗೌರವ ಮತ್ತು ಮರ್ಯಾದೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೀವು ಎಷ್ಟು ಕೆಲಸ ಮಾಡ್ತೀರಲ್ಲ, ಆವಾಗ ನೀವು ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತೀರಾ. ನಿಮಗೆ ಕೆಲಸ ಕೊಡ್ತಾ ಇದ್ದೀವಿ ಹಾಗೆ ಹಿಂಗೆ ಅಂದ್ಕೊಂಡವ್ರು ಅವ್ರಿನ್ನ ದೇ ಬಿಕಮ್ ವೀಕ್. ಸೊ ನಿಮಗೆ ಒಂದು ಶಕ್ತಿ, ನಿಮಗೆ ಒಂದು ಕಾನ್ಫಿಡೆನ್ಸ್, ನಿಮಗೆ ಆ ಪ್ಲೇಸ್ ಬಗ್ಗೆ ಒಂದು ಹೋಲ್ಡ್ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಸೊ ಈಗಿನ ವರ್ಲ್ಡ್ ಇಟ್ ಈಸ್ ನಾಟ್ ಫೇರ್. ಸೊ ನೀವು ಕೆಲಸದಲ್ಲಿರ್ಬೋದು ಅಥವಾ ನೀವು ಮದುವೆ ಆಗಿ ಹೋದ್ಮೇಲೆ ಇರ್ಬೋದು, ಡೆಫಿನೆಟ್ಲಿ ಪೀಪಲ್ ಆರ್ ಗೋಯಿಂಗ್ ಟು ಹರ್ಟ್ ಯು. ಸೊ ಸೇ ಥ್ಯಾಂಕ್ಸ್ ಟು ದೆಮ್. ಓಕೆ, ನಿಮ್ಮವರೇ ನಿಮ್ಮನ್ನು ಕೀಳಾಗಿ ನೋಡೋದು ತುಂಬ ಸಾಮಾನ್ಯ. ಸೊ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ನೀನು ಜೀವನದಲ್ಲಿ ಉದ್ಧಾರ ಅಂತ ಆಗಬೇಕಂದ್ರೆ ಅದು ನಿನ್ನ ಮನಸ್ಸಿನಿಂದಲೇ ಸಾಧ್ಯ. ಸೊ ನೀವು ಡೋಂಟ್ ಗಿವ್ ದೆಮ್ ಪವರ್. ನಿಮ್ದು ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಎಷ್ಟೇ ಅನ್ಫೇವರಿಂಗ್ ಇದ್ರೂ ಕೂಡ ನೀವು ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಪಾಸಿಟಿವ್ ಅಫರ್ಮೇಷನ್ಸ್ ಯೂಸ್ ಮಾಡಬೇಕು. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತಾರಲ್ಲ, ಹಂಗೆ ನಾನು ಚೆನ್ನಾಗಿದ್ದೀನಿ ಅನ್ಕೋತಾನೆ ಹೋಗಬೇಕು. ಸಕಾರಾತ್ಮಕ ಚಿಂತನೆಗಳನ್ನ ಮಾಡಬೇಕು. ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಇಟ್ಕೋಬೇಕು. ಸೆಲ್ಫ್ ಮೋಟಿವೇಶನ್ ಇರಬೇಕು. ಎಷ್ಟು ಸಲ ಅಂತ ಎಕ್ಸ್ಟರ್ನಲ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗ್ತೀರಿ? ನಿಮಗೆ ನೀವೇ ಸೆಲ್ಫ್ ಮೋಟಿವೇಶನ್ ಇರಬೇಕು. ಸೊ ತುಂಬ ಪ್ರೋಗ್ರೆಸಿವ್ ಆ್ಯಂಡ್ ಮೆಚ್ಯೂರ್ ಆಗಿ ಥಿಂಕ್ ಮಾಡಿರಿ. ಓಕೆ, ಸೊ ಹೆಣ್ಣು ಶಾಂತಿ, ಸಹನೆ, ತಾಳ್ಮೆ, ಕ್ಷಮೆಯ ಧರಿತ್ರಿ ಅಂತಾರೆ. ಇಟ್ ಇಸ್ ವೆರಿ ಟ್ರೂ. ಆದರೆ ತಾಳ್ಮೆ ಸಹನೆ ವಜ್ರಕ್ಕೆ ಸಮ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ನಿಮ್ಮ ಸಮಯಕ್ಕೆ ಆದರೆ ಕಾಯಿರಿ. ಓಕೆ, ತಾಳ್ಮೆಯಿಂದ ಯಶಸ್ಸು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಓಕೆ, ತುಂಬ ಹಾರ್ಡ್ ವರ್ಕ್ ಮಾಡಿ. ಓಕೆ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ವೇಟ್ ಫಾರ್ ಯುವರ್ ಡೇ. ಓಕೆ, ಇರೋದು 4 ದಿನ. ಓಕೆ, ಎಲ್ಲರಿಗೂ ತುಂಬ ಜಾಸ್ತಿ ಗೌರವ ಪ್ರೀತಿನ ಕೊಡಿ. ಆದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ದುರ್ಗೆಯ ಒಂದು ಅವತಾರ ಇದೆಯಲ್ಲ, ಕಾಳಿ ಅವತಾರ, ರುದ್ರ ಕಾಳಿಯಾಗಿ ನಿಂತು ಅದನ್ನು ಎದುರಿಸಿ ಗೆದ್ದು ಬನ್ನಿ. ಓಕೆ, ಸೊ ಎಷ್ಟೇ ಪ್ರೋಗ್ರೆಸಿವ್ ಆದರೂ ಕೂಡ
ನಿಮ್ಮ ಒಂದು ಕಮ್ ಬ್ಯಾಕ್ ಟು ಯುವರ್ ರೂಟ್ಸ್. ಓಕೆ, ನಮ್ಮ ದೇಶ, ನಮ್ಮ ಭಾಷೆ, ಸಂಸ್ಕೃತಿ ಬಗ್ಗೆ ತುಂಬ ಅಭಿಮಾನ ಇರಲಿ. ಹಬ್ಬಗಳನ್ನ ಒಂದು ರಿಚುವಲ್ಸ್ ಪ್ರಾಕ್ಟೀಸ್ ಮಾಡ್ರಿ ಅಂತಲ್ಲ, ಸ್ಪಿರಿಚುವಲ್ ಆಗ್ರಿ. ಓಕೆ, ಯಾವುದೇ ಧರ್ಮ ಇರಲಿ, ನೀವು ಆ ಸ್ಪಿರಿಚುವಾಲಿಟಿನ ಪ್ರಾಕ್ಟೀಸ್ ಮಾಡಿದ್ರೆ ಆ ಭಗವಂತನ ಶಕ್ತಿ ನಿಮ್ಮ ಜೊತೆ ಇರುತ್ತೆ, ಯಾರಿಲ್ಲ ಅಂದ್ರು. ಸೊ ಹಬ್ಬಗಳನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಕತೆಗಳ ಮೂಲಕ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳ್ಕೊಟ್ಟಂಗೆ ಆಗುತ್ತೆ. ಸೊ ಇದ್ರ ಜೊತೆನೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತ ಏನು ಹೇಳ್ತಾರಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ಆಲ್ಸೋ ದೇರ್ ಇಸ್ ಅ ಪ್ರೋಗ್ರೆಸಿವ್ ಮ್ಯಾನ್. ಸೊ ನಮ್ಮ ಜೀವನದಲ್ಲೂ ಕೂಡ ಗಂಡು ಮಕ್ಕಳ ಪಾತ್ರವೂ ಅಷ್ಟೇ ಇಂಪಾರ್ಟೆಂಟ್. ಅವರು ಕೂಡ ಒಂದು ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಅಪ್ಪನಾಗಿ, ಗೆಳೆಯನಾಗಿ, ಗಂಡನಾಗಿ ಅವ್ರಿಗೂ ಕೂಡ ಅವ್ರದ್ದೇ ಆದ ಜವಾಬ್ದಾರಿಗಳು ಇರುತ್ತೆ. ಆದರೆ ಈಗಿನ ದಿನಗಳಲ್ಲಿ ಮೀಟು ಅಥವಾ ಫೆಮಿನಿಸಮ್ ಹೆಸರಲ್ಲಿ ಗಂಡು ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇದೆ. ನಾವು ನಮಗೆ ಈಕ್ವಲ್ ರೈಟ್ಸು, ಲಾಸ್ ಎಲ್ಲ ನಮಗೆ ಫೇವರಿಂಗ್ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳೋದು ಸೂಕ್ತ ಅಲ್ಲ ಅನ್ನೋ ನನ್ನ ಅನಿಸಿಕೆ. ಸೊ ರೆಸ್ಪೆಕ್ಟ್ ಎವ್ರಿ ಒನ್, ರೆಸ್ಪೆಕ್ಟ್ ಹ್ಯುಮ್ಯಾನಿಟಿ, ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಯು, ರೆಸ್ಪೆಕ್ಟ್ ಯುವರ್ ಟೀಚರ್ಸ್. ಓಕೆ, ಒಬ್ಬ ವಿದ್ಯಾರ್ಥಿ ಓವರಾಲ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಟೀಚರೇ ನಮಗೆ ಒಂದು ದೊಡ್ಡ ಇನ್ಫ್ಲುಯೆನ್ಸ್ಗಳು, ಹೌದಲ್ವಾ? ಸೊ ದೇ ಆರ್ ಅವರ್ ಫಸ್ಟ್ ರೋಲ್ ಮಾಡೆಲ್ಸ್. ಮುಂದಿನ ಪೀಳಿಗೆಯನ್ನು ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡುವಂಥ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ಸೊ ನಿಮ್ಮನ್ನು ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ಮಕ್ಕಳು ತಗೋಬೇಕಂದ್ರೆ, ನೀವು ರೋಲ್ ಮಾಡೆಲ್ಸ್ ಆಗಬೇಕಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ತುಂಬ ಚೆನ್ನಾಗಿ ರೂಪಿಸ್ಕೊಳ್ಬೇಕು. ಸೊ ಹ್ಯಾಪಿನೆಸ್ ಈಸ್ ಅನ್ ಇನ್ಸೈಡರ್ ಜಾಬ್ ಅಂತಾರೆ. ಅದು ಹೊರಗಡೆ ಸೀರೆ ಉಟ್ಕೊಳೋದ್ರಿಂದ, ಯಾವುದೋ ಡ್ರೆಸ್ ಹಾಕೊಳೋದ್ರಿಂದ, ಮೇಕಪ್ ಹಾಕೊಳೋದ್ರಿಂದ ಬರಂಗಿಲ್ಲ. ಕಾನ್ಫಿಡೆನ್ಸ್ ಇಸ್ ದ ಬೆಸ್ಟ್ ಆಕ್ಸೆಸರಿ ಯು ಕ್ಯಾನ್ ವೇರ್. ಸೊ ಈ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ? ಸೊ ಮೆಂಟಲ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ಸಿಂದ. ಸೊ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಡೈಲಿ ಎಕ್ಸಸೈಸ್ ಮಾಡಿರಿ. ಸ್ಪೋರ್ಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಗಿವ್ಸ್ ಯು ಮೆಂಟಲ್ ಸ್ಟ್ಯಾಮಿನಾ. ಸೊ ನಿಮಗೆ ಯಾವ್ದಾದ್ರು ಒಂದು ಸ್ಪೋರ್ಟ್ ಇಷ್ಟ ಆಯಿತು ಅಂದರೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ಇಟ್ ಹ್ಯಾಸ್ ಲೈಫ್ ಚೇಂಜಿಂಗ್ ಬೆನಿಫಿಟ್ಸ್. ಓಕೆ, ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್, ಮೆಡಿಟೇಷನ್ ಮಾಡಿ ಎವ್ರಿ ಡೇ, ಒಳ್ಳೊಳ್ಳೆ ಬುಕ್ಸ್ ಓದ್ಕೊಳ್ಳಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ, ಡೆವಲಪ್ ಸ್ಕಿಲ್ಸ್. ಈಗಿನ ಕಾಲದಲ್ಲಿ ವೃತ್ತಿ ಎಷ್ಟು ಇಂಪಾರ್ಟೆಂಟೋ ಪ್ರವೃತ್ತಿನೂ ಅಷ್ಟೇ ಇಂಪಾರ್ಟೆಂಟ್. ದೇವರು ನಮಗೆ ಎಲ್ಲರಿಗೂ ಏನಾದರೂ ಒಂದು ಕಲೆ, ಒಂದು ವಿಶೇಷತೆ ಇಟ್ಟಿರ್ತಾನೆ. ಸೊ ನಿಮಗೆ ಯಾವುದು ಕಲೆ ಇದೆ ಅದನ್ನು ನೀವು ಗುರುತಿಸ್ಕೊಂಡು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ್ರಿ ಅಂದರೆ ನೀವು ಅದರಲ್ಲೂ ಎಷ್ಟೊಂದು ಸಾಧನೆ ಮಾಡ್ಬೋದಾಗಿದೆ. ಸೊ ಇಷ್ಟು ಹೇಳ್ತಾ, ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಿ, ಸಶಕ್ತರಾಗಿ, ಮಮತೆಯ ಮೂರ್ತಿಯಾಗಿ, ಉತ್ತಮ ಶಿಕ್ಷಕಿಯರಾಗಿ, ಯಶಸ್ವಿ ಸಾಧಕಿಯರಾಗಿ ಹೊರಹೊಮ್ಮುತ್ತೀರಾ ಎಂಬ ನಂಬಿಕೆಯಿಂದ, ಆಶೆಯೊಂದಿಗೆ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್.